ಇವತ್ತು SK ಅಕಾಡೆಮಿಯಲ್ಲಿ ಎಕ್ಸಾಮ್ಸ್ ಹೇಗೆ ಬರೀತಿದ್ದಾರೆ ವಿದ್ಯಾರ್ಥಿಗಳು, ಎಕ್ಸಾಮ್ ಅನ್ನ ಮಾಕ್ ಟೆಸ್ಟ್ ಗಳನ್ನ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಯಾವ ರೀತಿ ಅಟೆಂಡ್ ಮಾಡ್ತಿದ್ದಾರೆ, ಎಷ್ಟು ಮಾರ್ಕ್ಸ್ ಅನ್ನ ತಗೋತಿದ್ದಾರೆ ಅನ್ನೋದು ಒಂದು ಸತಿ ನೋಡ್ಕೊಂಡ್ ಬರೋಣ ಬನ್ನಿ ಸರ್. ರೈಟ್, ಕ್ಲಾಸಸ್ ಕೇಳ್ತಿದ್ದಾರೆ, ಮಾಕ್ ಟೆಸ್ಟ್ ಸರ್ ಎಷ್ಟಾಗಿದೆ ಸರ್ ಇವತ್ತಿನ ಸ್ಕೋರು SSGD ಯಲ್ಲಿ? 106 ಆಗಿದೆ ಸರ್. 160ಕ್ಕೆ 106. ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅನ್ಸುತ್ತೆ? ಕಟ್ ಆಫ್ ಗಿಂತ 9 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ ಅನ್ಸುತ್ತೆ. ನೈಸ್. ಸೊ ಕಟ್ ಆಫ್ ಗಿಂತ 9 ಮಾರ್ಕ್ಸ್ ಜಾಸ್ತಿ ಇದೆ ಅಂತಂದ್ರೆ ಸೊ ಚೆನ್ನಾಗಿರುತ್ತೆ. ಆದ್ರೂ ಕೂಡ ನಮ್ಮ ಒಂದು ಮಾರ್ಕ್ಗಳು 120 ತನಕ ಇತ್ತು ಅಂದ್ರೆ ನಾವು ಆರಾಮಾಗಿ ಮೆರಿಟ್ ಲಿಸ್ಟ್ ಅಲ್ಲಿ ಕುಂದಿರ್ಬೋದು. ಕಟ್ ಆಫ್ ಇರ್ಬೋದೇನೋ 90ಕ್ಕೆ 80ಕ್ಕೆ ನಿಲ್ಬೋದೇನೋ, ಆದ್ರೂ ಕೂಡ ನಮ್ಮ ಸೇಫ್ ಸ್ಕೋರ್ ಯಾವಾಗ್ಲೂ ಕೂಡ ಹೈ ಅಲ್ಲಿ ಇರಬೇಕು. ಎಕ್ಸ್ಪೆಕ್ಟ್ ನಾವು ಯಾವಾಗ್ಲೂ ಹೈ ಮಾಡಿದಾಗ ಅಟ್ಲೀಸ್ಟ್ ನಾವು ಕಟ್ ಆಫ್ ಗಿಂತ ಕೆಲವೊಂದಿಷ್ಟು ಮಾರ್ಕ್ಸ್ ಗಳನ್ನಾದ್ರೂ ಮುಂದಲ್ಲೇ ಇರ್ತೇವೆ. ಅದೇ ರೀತಿ ಇಲ್ಲಿ ಇರುತ್ತೆ ಸರ್. ಈಗ ನಾವು ಮಾಕ್ ಟೆಸ್ಟ್ ನ ಬಿಡಿಸುವಾಗ ಏನಾಗಿರುತ್ತೆ, ಪ್ರತಿಯೊಂದು ನಾನು ಯಾವ ಒಂದು ಸಬ್ಜೆಕ್ಟ್ ಗಳಲ್ಲಿ ವೀಕ್ ಇದೀನಿ, ವೀಕ್ ಚಾಪ್ಟರ್ಸು ಕೊಟ್ಟಿರ್ತಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಚಾಪ್ಟರ್ಸು ಕೊಟ್ಟಿರ್ತಾರೆ. ಅದ್ರ ಮೇಲೆ ಸೊ ನಾವೇನ್ ಮಾಡ್ಬೇಕು, ವೀಕ್ ಚಾಪ್ಟರ್ಸ್ ಗಳನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಅದರಿಂದ ಇವುಗಳಿಂದ ಏನ್ ಅರ್ಥ ಆಗುತ್ತೆ, ನಾವು ಎಲ್ಲಿ ವೀಕ್ ಇದೀವಿ, ಎಲ್ಲಿ ಸ್ಟ್ರಾಂಗ್ ಇದೀವಿ ಎಲ್ಲಾನು ಅರ್ಥ ಆಗಿದೆ. ಸೊ ಈ ರೀತಿ ಪ್ರಿಪರೇಷನ್ ಮಾಡೋದ್ರಿಂದ ನಿಮ್ಮ ಫಲಿತಾಂಶ 100% ಸಿಗುತ್ತೆ. ರೈಟ್. ಸೊ ಅದೇ ರೀತಿ ಎಲ್ಲರಿಗೂ ಕೂಡ ಸೊ ಇದೇ ರೀತಿ ಪ್ರಿಪರೇಷನ್ ಮಾಡಿ ಮಾಕ್ ಟೆಸ್ಟ್ ಗಳನ್ನ ಎಕ್ಸಾಮ್ ಗಿಂತ ಮುಂಚಿತವಾಗಿ ಬರೆಯಿರಿ.